ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದೀನಿ. ಎಸ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತು, ಸಡನ್ ಆಗಿ ಯದುವೀರ್ದು ಬರ್ಡೇ ಮಾಡೋಣ ಅಂತ ಡಿಸೈಡ್ ಆದ್ವಿ. ಯಾಕಂದ್ರೆ ಅವನು ಆರಾಮಾದ, ಸೊ ಹುಷಾರಾದ್ನಲ್ವಾ, ಸರಿ ಓಕೆ ಮಾಡ್ಬಿಡೋಣ, ಎಲ್ಲದಕ್ಕೂ ಪೇ ಮಾಡ್ಬಿಟ್ಟಿದೀವಲ್ಲ ಅಂತ ಅನ್ಕೊಂಡು ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ನಾಳೆ ಬೆಳಗ್ಗೆನೆ ಯದುವೀರ್ದು ಬರ್ಡೇ ಪಾರ್ಟಿ ಇದೆ. ಇವತ್ತು 9 o'clock ಓಕೆ ಮಾಡ್ಬಿಡೋಣ ಅನ್ಬಿಟ್ಟು ಎಲ್ರಿಗೂ ತಿರ್ಗಾ ಫೋನ್ ಮಾಡಿ ಇನ್ವೈಟ್ ಮಾಡ್ಬಿಟ್ಟು ನಾವು ಬಟ್ಟೆ ಎಲ್ಲ ಪರ್ಚೇಸ್ ಮಾಡೋಣ ಅನ್ಬಿಟ್ಟು ಇಂದ್ರನಗರಕ್ಕೆ ಬಂದ್ವಿ. ಸೊ ನಂದು ಸ್ಯಾರಿ ರೆಡಿ ಇತ್ತು. ಯದುವೀರ್ಗೂ ಇನ್ನ ಬಟ್ಟೆ ತಗೊಂಡಿರ್ಲಿಲ್ಲ, ರೂಪೇಶ್ಗಾಗ್ಲಿ ನಮ್ಮ ಚಿಕ್ಕಮ್ಮ ಮಕ್ಕಳಿಗೆ ಯಾರಿಗೂ ತಗೊಂಡಿರ್ಲಿಲ್ಲ. ಸರಿ ತಗೊಳ್ಳೋಣ ಅಂತ ಬಂದಿದ್ವಿ. ಈ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಟ್ಟು ನಾಳೆಗೆಲ್ಲ ಪ್ರಿಪೇರ್ ಮಾಡ್ಕೋಬೇಕು. ಸೊ ಬನ್ನಿ, ನಿಮ್ಗೂ ಕೂಡ ಕರ್ಕೊಂಡು ಹೋಗ್ತೀನಿ. ಹೆಂಗಿತ್ತು ವ್ಲಾಗ್ ಅಂತ ಕೂಡ ನೀವು ನೋಡಿ. ಬರ್ತ್ಡೇ ಶಾಪಿಂಗ್ ಬಂದಿದ್ದೀವಿ. ನಾಳೆ ಬೆಳಗ್ಗೆ ಬರ್ತ್ಡೇ ಇದೆ. ಇವಾಗ ಬಂದಿದ್ದೀವಿ ಶಾಪಿಂಗ್. ಏನು ಹೇಳ್ಬೇಕು ಹೇಳ್ರಿ? ನೋಡಿ, ಅವನು ಬರ್ತ್ಡೇ ಬಾಯ್ ಹೆಂಗ್ ಕೂತವನೆ. ನಿತ್ರ ಬ್ಲ್ಯಾಕ್ ಇಲ್ಲಲ್ಲ? ನೋಡಿ, ಇವೆರಡು ತಗೊಂಡಿದೀವಿ ಯದುವೀರ್ಗೋಸ್ಕರ. ಅಂಡ್ ಇದು ಒಂದು ಗಾಗಲ್ ತಗೊಂಡಿದೀವಿ. ನಾವ್ ಯಾವಾಗ್ಲೂ ಬರೋದಿಲ್ಲೇ. ರಾಮದೇವ್ ಗೊತ್ತಲ್ಲ, ಬ್ಯಾಂಗಲ್ ಸ್ಟೋರ್ ಇದೆಲ್ಲ, ಅದು ಆಪೋಸಿಟ್ ಅಲ್ಲೇ ಇದೆ. ಕಿಡ್ಸ್ದು ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಕ್ಲೋಸ್ ಮಾಡ್ತಾವ್ರೆ. ನಾವೇ ಲಾಸ್ಟ್ ಕಸ್ಟಮರ್ ಇರ್ವಿ. ರಾಮದೇವಲ್ಲಿ ಲಡ್ಡುಗ್ ಸಿಗ್ಲಿಲ್ಲ. ಅಲ್ಲಿಂದ ಹಂಗೆ ಮುಂದಕ್ಕೆ ಬಂದ್ರೆ ಅನುಗ್ರಹ ಅಂತ ಆಗಿದೆ. ಇಲ್ಲೂ ಕೂಡ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ಲಡ್ಡು ಪರ್ಚೇಸ್ ಮಾಡೋಣ ಅಂತ ಬಂದ್ವಿ. ಎಲ್ಗೋದ್ರು ಇಲ್ಲಿಗೆ ಮನ್ಸು ಬರುತ್ತೆ. ಎಷ್ಟು ಚೆನ್ನಾಗಿದೆ ಇದು. ನೋಡಿ ಎಷ್ಟು ಕ್ಯೂಟ್ ಆಗಿದೆ, ರೆಡ್ ಕಲರ್ ಫ್ರಾಕ್. ವಾವ್, ಲಡ್ಡು ಚೆನ್ನಾಗಿದೆ ಕಣೋ, ನೈಸ್. ಜ್ಯೂಸ್ ಕುಡಿತಾ ಇದಾರಲ್ಲಿ. ಯದುವೀರಲ್ಲ, ಲಡ್ಡು, ಪಿನ್ನಿ, ಗೋಲ್ಗಪ್ಪ ಅವರೆಲ್ಲ ಜ್ಯೂಸ್ ಕುಡಿತಾ ಇದಾರೆ. ಇವರು ಯಾವಾಗ್ಲೂ ಬೈಯವ್ರು, ಇವ್ರು ಬಂದವ್ರೆ ತಿನ್ನಕ್ಕೆ. ಯಾಕೆ ತಿಂತಾ ಇದ್ಯಾ? ಹಾ, ತಿನ್ಬಾರ್ದು ಅಂದೆ. ಇನ್ನು ಶಾಪಿಂಗ್ ಎಲ್ಲ ಮುಗೀತು. ನೋಡಿ, ಯದುವೀರ್ಗೋಸ್ಕರ ಒಂದು ಏರೋಪ್ಲೇನ್ ಕೂಡ ತಗೊಂಡೆ. ಎಷ್ಟು ಗೊತ್ತಾ? 550. ₹1 ಕಮ್ಮಿ ಮಾಡಿದ ರಾಮದೇವ್. 550. ಚೆನ್ನಾಗಿದೆ. ಆದ್ರೆ ಮೆಟಲ್ದು ಹಿಂದೆಗಡೆ ಅಲಾರಾಮ್ ತಗೊಂಡ್ವಿ. ಇವಾಗ ನಮ್ಮ ಶಾಪ್ ಹತ್ರ ಹೋಗ್ಬೇಕು. ಹೋಗಿ ಅದು ಹುಡುಗರು ಕೊಟ್ರೆ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಬರ್ತಾರೆ ಅಂತ. ಹಲೋ ಫ್ರೆಂಡ್ಸ್, ಎಸ್ ನಿಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಇವತ್ತು ನಾನು ಯದುವೀರ್ ಬರ್ಡೇಗೋಸ್ಕರ ಮೇಕ್ ಓವರ್ನ ಮಾಡಿಸ್ಕೊಳ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಬಿಫೋರ್ ಮೇಕ್ ಓವರ್ ನನ್ನ ಫೇಸ್ ಹೇಗಿದೆ ಅಂತ. ಒಂದು ಬ್ಯೂಟಿಫುಲ್ ಲುಕ್ನ ಕ್ರಿಯೇಟ್ ಮಾಡೋಕ್ಕೆ ನಾನು ಸರ್ಚ್ ಮಾಡಿ ಬೆಸ್ಟ್ ಮೇಕ್ ಓವರ್ ಆರ್ಟಿಸ್ಟ್ನ ನಾನು ಸರ್ಚ್ ಮಾಡಿದ್ದೀನಿ. ಸೊ ಇವ್ರ ಹೆಸರು ಬಂದ್ಬಿಟ್ಟು ಹರ್ಷಿತಾ ಅಂತ, ಆ್ಯಂಡ್ ಇವರು ಭುವನ ಅಂತ. ಇವರು ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಇವರು ಹೇರ್ ಸ್ಟೈಲಿಸ್ಟ್. ತುಂಬಾನೇ ಚೆನ್ನಾಗಿ ಮಾಡ್ತಾರೆ, ತುಂಬಾನೇ ಅಫೋರ್ಡಬಲ್ ರೇಟಲ್ಲಿ. ನೀವು ಯೋಚನೆ ಮಾಡಿರ್ಬೋದು ಈ ಸಲ ಬರ್ಡೇಗೆ ನಾನು ಬಜೆಟ್ ಫ್ರೆಂಡ್ಲಿಯಲ್ಲಿ ಹೋಗ್ತಿದ್ದೀನಿ ಅಂತ. ಸೊ ಎಷ್ಟು ನಾನು ಸರ್ಚ್ ಮಾಡಿ ಬೆಸ್ಟ್ ಇವ್ರನ್ನ ಹುಡುಕಿದ್ದೀನಿ. ಆ್ಯಂಡ್ ತುಂಬಾ ಚೆನ್ನಾಗಿ ಮಾಡ್ತಾರೆ, ತುಂಬಾನೇ ಫ್ರೆಂಡ್ಲಿ ಆಗಿ. ಇವರ ಪ್ರೊಫೈಲ್ಸ್ ಎಲ್ಲ ಕೂಡ ನಾನು ಚೆಕ್ ಮಾಡಿದ್ದೀನಿ. ಇವ್ರನ್ನ ಡೀಟೇಲ್ಸ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ. ಖಂಡಿತ ನೀವು ಇವ್ರ ಜೊತೆ ಮೇಕವನ್ನ ಮಾಡಿಸ್ಕೋಬಹುದು. ಖಂಡಿತ ಮಾಡಿಸ್ಕೊಳ್ಳಿ, ಓಕೆನಾ? ಆ್ಯಂಡ್ ಇವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹೇಳಿ ಮೇಡಮ್, ನಿಮ್ಮ ಹೆಸರು? ಹಾಯ್, ನನ್ನ ಹೆಸರು ಹರ್ಷಿತಾ, ದೊಡ್ಡಬಳ್ಳಾಪುರದಿಂದ ಬಂದಿರೋದು. ಹೌದು, ನಮ್ಮೂರವ್ರೆ, ಅದಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಹೇಳಿ ಮೇಡಮ್. ನಾನು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ನೀವು ಹೇಳಿ ಯಾವ ತರ ಮೇಕಪ್ ಲುಕ್ ನ ಕ್ರಿಯೇಟ್ ಮಾಡ್ತೀರಾ? ಇವಾಗ ಇವ್ರಿಗೆ ಪಾರ್ಟಿ ವೇರ್ ಮೇಕಪ್ ಕೇಳಿದ್ದಾರೆ, ಬರ್ಡೇ ಪಾರ್ಟಿಗೆ. ಲುಕ್ ಕ್ರಿಯೇಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಅಂಡ್ ಬನ್ನಿ ಭುವನ ಮೇಡಮ್ ನ ಮಾತಾಡ್ಸೋಣ. ಸೊ ಹಾಯ್ ಮೇಡಮ್. ಭುವನ ಅಂತ, ನಾನು ಬಂದು ದೊಡ್ಡಬಳ್ಳಾಪುರದಿಂದಾನೆ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಅಂಡ್ ಹೇರ್ ಸ್ಟೈಲ್ ಆರ್ಟಿಸ್ಟ್. ಎರಡೂ? ಓ ನೈಸ್ ನೈಸ್ ನೈಸ್. ನಾನು ಕಲ್ತಿದ್ದು ಸಂಧ್ಯಾ ಮೇಕ್ ಓವರ್ ಸಂಧ್ಯಾ ಅಂತ ಅವ್ರ ಹತ್ರ, ನಮ್ಮ ಮೆಂಟರ್ ಅವರು. ಇವಾಗ ನಾವು ಕಲ್ತು ರೀಸೆಂಟ್ ಆಗಿ ಆಲ್ರೆಡಿ 1 year ಆಗ್ತಾ ಬಂತು. ನೀವು ನೋಡಿ ಕಲ್ಸಿರೋದಕ್ಕೆ ಏನ್ ಗೊತ್ತಾ, ಹೊಸ ಹೊಸ ಟ್ಯಾಲೆಂಟ್ಸ್ ನಾವು ಗುರುತಿಸಬೇಕು. ಸೊ ಪ್ರತಿ ಸಲ ನಾವು
ಅಪ್ಡೇಟೆಡ್ ಅಥವಾ ತುಂಬಾನೇ ಪ್ರಾಕ್ಟೀಸ್ ಇರೋರ ಹತ್ರ ಮಾಡಿಸಿದ್ರೆ 100% ಚೆನ್ನಾಗೇ ಬರುತ್ತೆ. ಹಂಗೆ ಮಾಡಿಸ್ತಾ ಹೋದ್ರೆ ಹೊಸ ಮೇಕ್ ಓವರ್ ಮಾಡೋರ್ನ ಅವರ ಒಂದು ಫ್ಯೂಚರ್ನ ನಾವು ಕೂಡ ಯೋಚನೆ ಮಾಡಬೇಕು, ನಮ್ಮ ಕೈಲಾದಷ್ಟು ಸಪೋರ್ಟ್ನ ಕೂಡ ಮಾಡಬೇಕು. ಹಾಗಾಗಿ ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಆಲ್ರೆಡಿ 1 year ಇಂದ ಅವ್ರು ಆಲ್ರೆಡಿ ಟ್ರೈನಿಂಗ್ ಕೂಡ ಮಾಡಿ ಮೇಕಪ್ಸ್ ಕೂಡ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಇವತ್ತು ನನಗೆ ಈಗ ಮೇಕ್ ಓವರ್ ಮಾಡ್ತಾರೆ ಅಂತ ಕೂಡ ತೋರಿಸ್ತೀನಿ. ಸೊ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಖಂಡಿತ ಅವ್ರ ಜೊತೆ ನೀವು ಮೇಕ್ ಓವರ್ ಮಾಡಿಸ್ಕೋಬಹುದು. ಯಾವುದೇ ಶ್ರೀಮಂತಕ್ಕಾಗಿರ್ಬೋದು, ಬರ್ಡೇ ಪಾರ್ಟೀಸ್ಗಾಗಿರ್ಬೋದು, ಮದುವೆ, ರಿಸೆಪ್ಷನ್, ಮುಹೂರ್ತಂ, ಯಾವುದೇ ಒಕೇಶನ್ಗೆ ಇವರು ನಿಮ್ಮನ್ನ ಬ್ಯೂಟಿಫುಲ್ ಆಗಿ ಡೆವಲಪ್ನ ಮಾಡ್ತಾರೆ. ಸೊ ಬನ್ನಿ ಇನ್ನು ತಡ ಮಾಡೋದು ಬೇಗ ಮೇಕ್ ಓವರ್ನ ಮಾಡಿಸ್ಕೊಳ್ಳೋಣ. ಇನ್ನು ಪ್ರಾಸೆಸ್ಸಿಂಗು ಎಷ್ಟು ಚೆನ್ನಾಗಿ ಐ ಮೇಕಪ್ ಮಾಡಿದ್ದಾರೆ ನೋಡಿ. ಸ್ಮೋಕಿ ಐಸ್ ಮಾಡಿಸ್ತಾ ಇದ್ದೀನಿ. ನೋಡೋಣ, ಫುಲ್ ಆದಮೇಲೆ ತೋರಿಸ್ತೀನಿ ನಿಮ್ಮ ಜೊತೆ. ಫೈನಲ್ ಲುಕ್ ಈ ಥರ ಬಂದಿದೆ. ತುಂಬ ಚೆನ್ನಾಗಿ ಮೇಕಪ್ ಬಂದಿದೆ. ನೀವು ನೋಡ್ಬೋದು, ಸ್ಮೋಕಿ ಐಸ್ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಫುಲ್ ಲುಕ್ ತೋರಿಸ್ತೀನಿ ನೋಡಿ. ಸ್ಯಾರಿ ಡ್ರೇಪಿಂಗ್ ಕೂಡ ಅವರೇ ಮಾಡಿದ್ರು. ತುಂಬ ಚೆನ್ನಾಗಿ ಬಂದಿದೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬನ್ನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಇಬ್ಬರೂ ಅಷ್ಟೇ ಆಲ್ಮೋಸ್ಟ್ 1 hour 15 minutesಲ್ಲೇ ಕ್ಲೀನಾಗಿ ನನಗೆ ಮೇಕಪ್ ಲುಕ್ನ ಅನ್ನೋದನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಸ್ಯಾರಿ ಡ್ರೇಪಿಂಗ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಅವರು ಹ್ಯಾಂಡಲ್ ಮಾಡಿರೋ ಅಂಥ ರೀತಿ ಆಗಿರ್ಬೋದು, ತುಂಬಾ ಪ್ರೊಫೆಷ್ನಲ್ ಆಗಿದೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ. ಹಾಗೆ ಫೈನಲ್ ಲುಕ್ ಹೇಗಿದೆ ಮೇಕಪ್ ಅನ್ನೋದನ್ನೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ಹಾಗೆ ಇವರಿಬ್ಬರನ್ನೂ ಕೂಡ ಟ್ಯಾಗ್ ಮಾಡಿರ್ತೀನಿ. ಖಂಡಿತ ನೀವು ಇವರು ಎಲ್ಲೇ ಬೇಕಾದರೂ ಬಂದು ನಿಮಗೆ ಮೇಕಪ್ ಅನ್ನೋದನ್ನು ಮಾಡಿಕೊಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಅವ್ರು ಹೇಗೆ ಏನು ಅನ್ನೋದು ಕೂಡ ನಿಮ್ಮ ಜೊತೆ ಹೇಗೆ ಏನು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಪ್ರೈಸ್ ಕೂಡ ತುಂಬ ಅಫೋರ್ಡಬಲ್ ರೇಟಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಸೊ ನೋಡಿ, ಟ್ರೈ ಮಾಡಿ. ನಿಮ್ಮ ಒಂದು ಫಂಕ್ಷನ್ಗೆ ನೀವು ಬ್ಯೂಟಿಫುಲ್ ಲುಕ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಖಂಡಿತ ಅವರಿಬ್ಬರ ನೀವು ಕಾಂಟ್ಯಾಕ್ಟ್ನ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಿ ಆ್ಯಂಡ್ ತುಂಬ ಸಣ್ಣ ಕಾಣ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಸ್ಯಾರಿ ಡ್ರೇಪ್ ಮಾಡಿದ್ದೀರಾ. ಆ್ಯಂಡ್ ಹೇರ್ ಸ್ಟೈಲ್ ನೋಡ್ಬೋದು ನೀವು, ಸ್ಪೆಷಲ್ ಆಗಿ ಎಷ್ಟು ಬ್ಯೂಟಿಫುಲ್ ಆಗಿ. ನಾನು ಏನು ಕೇಳಿಲ್ಲ ನನಗೆ ಈ ಥರ ಬೇಕು ಅಂತ ಪರ್ಟಿಕ್ಯುಲರ್ ಆಗಿ, ಬಟ್ ಇವ್ರಿಗೆ ಹೇಳಿದ್ದು ನನಗೆ ಮ್ಯಾಚ್ ಆಗೋ ಥರ ನೋಡಿ ಅಂತ. ಸಕ್ಕದಾಗಿ ಮಾಡಿದ್ರು. ಜಸ್ಟ್ 1 hour 15 minutesಲ್ಲಿ ಈ ಒಂದು ಲುಕ್ ಅನ್ನೋದನ್ನ ಕ್ರಿಯೇಟ್ ಮಾಡಿಕೊಟ್ರು ನೋಡಿ. ಮೇಕಪ್ಪು ಅಷ್ಟೇ ಫ್ಲಾಲೆಸ್ ಮೇಕಪ್ ಅಂತಾರಲ್ಲ, ಮೇಕಪ್ ಹಾಕಿರೋ ಥರನೇ ಕಾಣಿಸ್ತಿಲ್ಲ. ಸ್ವಲ್ಪ ಹೈಲೈಟ್ ಮಾಡೋಕ್ಕೆ ಹೇಳಿದೆ, ಸ್ಮೋಕಿ ಐಸ್ ಥರ. ಚೆನ್ನಾಗಿದೆಯಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಾ ಇದೆ. ಎಸ್ ಫ್ರೆಂಡ್ಸ್, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಫೈನಲಿ ರೆಡಿಯಾಗಿ ಕೆಳಗಡೆ ಬಂದಿದ್ದೀನಿ. ಕ್ಯೂಟಾಗಿ ಕಾಣ್ತಾ ಇದ್ದೀನಲ್ಲ, ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಅವ್ರು ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಳ್ತಾರೆ. ನಾನು ಬ್ರೇಕ್ಫಾಸ್ಟ್ ಮಾಡಬೇಕು. ಯದುವಿನ ರೆಡಿ ಮಾಡಬೇಕು. ಅವ್ನು ಮಲಗಿದ್ದಾನೆ. ಎದ್ದ ಮೇಲೆ ಸ್ವಲ್ಪ ಅವ್ನಿಗೆ ಏನಾರ ತಿನ್ನಿಸ್ಬಿಟ್ಟು ಇನ್ನು ರೆಡಿ ಮಾಡ್ಕೊಂಡು ಹೊರಡ ಅಂತದೆ. ಸೊ 12 o'clock ಹೇಳಿದ್ದು. ಆಲ್ರೆಡಿ ಇಲ್ಲೇ ಇನ್ನು 12 o'clock 5 minutes ಇದೆ. ನಾನು 10-15 minutesಲ್ಲಿ ಹೊರಡಬೇಕು ಅವ್ರಿಗೆ. ಸೊ ಲೆಟ್ಸ್ ಮೀಟ್ ದೇರ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಈ ಥರ ಇತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದೆ ಒಂದು ಪುತ್ತ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋ ಯದುವೀರ್ ಬರ್ಡೇ ಪಾರ್ಟಿ ಹೇಗಾಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾಳೆ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತೀರಿ. ಅಂಟಿಲ್ ದಟ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.